ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ನಾನು ಇವತ್ತು ಲ್ಯಾಂಡ್ ಲಾರ್ಡ್ ಫಿಲಮ್ನ ನೋಡ್ಕೊಂಬಂದಿದ್ದೀನಿ. ಸೊ ಲ್ಯಾಂಡ್ ಲಾರ್ಡ್ ಫಿಲಮು ಹೇಗಿತ್ತು, ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸು, ಆಮೇಲೆ ನನಗೆ ಇಷ್ಟ ಆಯಿತಾ ಇಲ್ವೋ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಆಗ್ತಾರ ಶುರು ಮಾಡೋಣ ಬನ್ನಿ. ಸೊ ಫಿಲಮ್ ಹೆಸರಲ್ಲೇ ಇದೆ, ಲ್ಯಾಂಡು ಯಾರ ಹತ್ರ ಇರುತ್ತೋ ಅವರೇ ಲಾರ್ಡ್ಗಳು. ಲಾರ್ಡ್ಗಳು ಅಂತಂದರೆ ಗಾಡ್ಗಳು. ಸೊ ದೇವರ ಸಮಾನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ, ಇದು ಬಂದ್ಬಿಟ್ಟು ಒಂದು 1980s ಆ ಟೈಮಲ್ಲಿ ನಡೆಯುವಂಥ ಇದು ಒಂದು ಸ್ಟೋರಿ. ಸೊ ಅವಾಗ ತಾನೇ ಏನಾಗ್ತಿತ್ತು ಅಂತ ಅಂದರೆ, ಉಳೋರಿಗೆ ಭೂಮಿ ಅಂತ ಅಂದ್ಬಿಟ್ಟು ಒಂದು ಕಾಯ್ದೆ ಸ್ಟಾರ್ಟ್ ಮಾಡಿದರು. ಸೊ ಈ ಸ್ಟೋರಿ ಬೇಸ್ ಇಟ್ಕೊಂಡು ಮಾಡಿರುವಂಥ ಇದೊಂದು ಫಿಲಮ್. ಸೊ ಮೇಯ್ನಾಗಿ ಸ್ಟೋರಿಗೆ ಬಂದ್ಬಿಡೋಣ ಅಂತ ಅಂದರೆ, ಈ ಸ್ಟೋರಿ ಬಂದ್ಬಿಟ್ಟು ನೀವು ಈ ವಂಶವೃಕ್ಷ ಅಂತ ಅಂದ್ಬಿಟ್ಟು ಒಂದು ಬುಕ್ಕು ಇದೆ. ಸೊ ಅದನ್ನು ಓದಿದ್ರೆ ಸೊ ಆಲ್ಮೋಸ್ಟ್ ಆ ಸ್ಟೋರಿ ಮತ್ತು ಈ ಸ್ಟೋರಿ ಎಲ್ಲ ಆಲ್ಮೋಸ್ಟ್ ಹತ್ರಕ್ಕೆ ಬರುತ್ತೆ. ಅಂದರೆ ಲೈಕ್ ಒಂದೊಂದು ಪಾರ್ಟ್ಸ್ ಆಫ್ ದಟ್ ಸ್ಟೋರಿ ಈಸ್ ಟೇಕನ್ ಟು ದಿಸ್ ಆ್ಯಸ್ ಎನ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದ ಆದರೆ ಆ್ಯಕ್ಟಿಂಗು ಅಂದರೆ ಆ್ಯಕ್ಟರ್ಸು ಎಲ್ಲ ಎಷ್ಟು ಹೆಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಟರ್ಸ್ ಬಂದ್ಬಿಟ್ಟು ದುನಿಯಾ ವಿಜಯ್ ಅವರಿದ್ದಾರೆ, ಆಮೇಲೆ ರಚಿತಾ ರಾಮ್ ಅವರಿದ್ದಾರೆ, ದುನಿಯಾ ವಿಜಯ್ ಮಗಳಿದ್ದಾರೆ. ಸೊ ಇಲ್ಲಿ ಇವ್ರು 3 ಜನ ಪಾರ್ಟು ಸಖತ್ತು ಇಂಪಾರ್ಟೆಂಟ್. ಅಂದರೆ ಇವ್ರು 3 ಜನದ ಜೊತೆನೇ ನಡೀತಾ ಇರುತ್ತೆ ಫಿಲಮು. ಅದಾದಮೇಲೆ ನೆಕ್ಸ್ಟು ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ರಾಜ್ ಬಿ ಶೆಟ್ಟಿ ಅವರು ಮಾಡಿರೋದು. ಸೊ ರಾಜ್ ಬಿ ಶೆಟ್ಟಿ ಅವರು ಒಳ್ಳೆ ವರ್ಸಟೈಲ್ ಆ್ಯಕ್ಟರ್ ಅಂತ ಪ್ರೂವ್ ಮಾಡಿದ್ದಾರೆ. ಅದಾದಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಇಲ್ಲಿ ಹೀರೋಯಿಕ್ ಶಾರ್ಟ್ಸ್ ತೋರಿಸ್ಬೇಕಾದ್ರೆ ಲೈಕ್ ದುನಿಯಾ ವಿಜಯ್ ಅವರು ಏನಾದರೂ ಒಂದು ಹೀರೋಯಿಕ್ ಆಗಿ ಏನಾದರೂ ಒಂದು ಮಾಡ್ತಾರೆ ಅಂತಂದರೆ ಸುಮ್ಮನೆ ಈ ಗುಡ್ಗು ಮಿಂಚು ಬರುವಂಥದ್ದು ಆ ಥರ ಬರ್ತಾನೆ ಇರುತ್ತೆ ಫಿಲಮ್ ತುಂಬ. ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ, ಎಲ್ಲೂ ಮಳೆನೇ ಬರಲ್ಲ. ಏನು ನೋಡಬೇಕು ಅಂತ ಅಂದರೆ, ಮೇಯ್ನಾಗಿ ಈ ಲ್ಯಾಂಡ್ ಏನಂತಾರೆ ಮತ್ತು ಜಮೀನ್ದಾರಿಕೆ ಏನಂತಾರೆ, ಸೊ ಅದ್ರ ಬೇಸ್ಡ್ ಫಿಲಮ್ ಇದು ಫುಲ್ಲು. ಸೊ ಆ 1980s ಏನೇನು ನಡೀತು, ಏನೇನು ಆಚಾರ ಪದ್ಧತಿಗಳಿತ್ತು, ಆಮೇಲೆ ಯಾರು ಯಾಕೆ ಕೋರ್ಟಿಗೆ ಹೋಗ್ತಾಯಿರಲಿಲ್ಲ, ಎಲ್ಲರೂ ಯಾಕೆ ಪಂಚಾಯತಿಗೆ ಹೋಗ್ತಾಯಿದ್ರು, ಆಮೇಲೆ ಏನೇ ಹೇಳಿದ್ರು ಯಾರೇ ಹೇಳಿದ್ರು ಲಾಸ್ಟ್ ಡಿಸಿಷನ್ನು ಒಂದು ಜಮೀನ್ದಾರದಾಗಿರುತ್ತೆ, ಇಲ್ಲಾಂದರೆ ಲ್ಯಾಂಡ್ ಲಾರ್ಡ್ದಾಗಿರುತ್ತೆ. ಅದಾದಮೇಲೆ ಈ ಅಟ್ಟಹಾಸ ಅಂದರೆ ಲ್ಯಾಂಡ್ ಲಾರ್ಡ್ಗಳ ಅಟ್ಟಹಾಸ ನಿಲ್ಲಿಸೋಕ್ಕೆ ಯಾರಾದರೂ ಒಂದು ದೇವ್ರ ರೂಪದಲ್ಲಿ ಯಾರಾದರೂ ಒಬ್ಬರು ಬರಲೇಬೇಕು. ಅದೇ ದುನಿಯಾ ವಿಜಯರು ರಾಚಯ್ಯ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಸಖತ್ತಾಗಿ ಮಾಡಿದ್ದಾರೆ ಆ ರಾಚಯ್ಯ ಅನ್ನೋದು ಕ್ಯಾರೆಕ್ಟರ್ ಬಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ರಾಚಯ್ಯನ ಜೊತೆ ಅವ್ರ ಹೆಂಡ್ತಿ ಅಂತಂದರೆ ರಚಿತಾ ರಾಮ್ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ರಾಚಯ್ಯ ಏನು ಬಿಲೀವ್ ಮಾಡಿರ್ತಾರೆ ಅಂತ ಅಂದರೆ, ಓದೋದ್ರಿಂದ ಮತ್ತು ಕಾನ್ಸ್ಟಿಟ್ಯೂಷನ್ನು ಮತ್ತು ಲಾಯಿಂದ ಏನು ಬೇಕಾದ್ರೂ ಗೆಲ್ಬೋದು. ಲ್ಯಾಂಡ್ ಲಾರ್ಡ್ಗಳಿಗೆ ಪೊಲೀಸ್ ಸಪೋರ್ಟು ಇರುತ್ತೆ, MLA ಸಪೋರ್ಟು ಇರುತ್ತೆ, ಆಮೇಲೆ ಸ್ವಲ್ಪ ಮಟ್ಟಿಗೆ ಕಾನೂನು ಸಪೋರ್ಟು ಇರುತ್ತೆ. ಬಟ್ ಯಾವ ರೀತಿ ಇವರಿಗೆ ಈ 3 ಜನ ಏನು ಪಿಲ್ಲರ್ಸ್ಗಳು ಇದ್ದಾರೋ ಸಮಾಜಕ್ಕೆ, ಸೊ ಅವರಿಗೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ನಮ್ಮ ರಾಚಯ್ಯ ಅನ್ನೋದೇ ಈ ಫಿಲಮು. ಅದಾದಮೇಲೆ ಮ್ಯೂಸಿಕ್ ಬರೋದಾದ್ರೆ ಚೆನ್ನಾಗಿದೆ, ಮ್ಯೂಸಿಕ್ಕು ಸೂಪರಾಗಿದೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಮ್ಯೂಸಿಕ್ ಜೊತೆಗೆ ನಾನು ಹೇಳಿದ್ನಲ್ಲ ಆಗಲೇ ಆ ಗ್ರಾಫಿಕ್ಸ್ನ ಸ್ವಲ್ಪ ಕಮ್ಮಿ ಮಾಡ್ಬೋದಾಗಿತ್ತು. ಆ ಗುಡುಗು ಮಿಂಚು ಬರೋದು ಒಂದು ಪಕ್ಕ ಹಳ್ಳಿ ಥೀಮು, ಆಮೇಲೆ ಕಾಟೇರ ಥರ ಥೀಮಲ್ಲಿ ಮಾಡಿದ್ದಾರೆ. ಬಟ್ ಕಾಟೇರ ಸ್ಟೋರಿ ಅಲ್ವೇ ಅಲ್ಲ. ಯಾಕೆ ಅಂತ ಅಂದರೆ, ಈ ಏನು ಫಿಲಮ್ ಮಾಡಿದಾರೋ ಅಂದರೆ ಲೈಕ್ ಡೈರೆಕ್ಟರು ಬಂದ್ಬಿಟ್ಟು ಕಾಟೇರ ಫಿಲಮ್ಗೆ ಒಬ್ಬರು ರೈಟರ್ ಇದ್ರಲ್ಲ, ಸೊ ಅವರೇ. ಫೈನಲಿ ನಾನು ಎಷ್ಟು ಸ್ಟಾರ್ಸ್ ಕೊಡ್ತೀನಿ 5ಗೆ ಅಂತ ಅಂದರೆ, ಒಂದು 3.5 ಕೊಡ್ಬೋದು ಸ್ಟಾರ್ಸು. ಯಾಕೆ ಅಂತ ಅಂದರೆ, ಇದು ಒನ್ ಟೈಮ್ ವಾಚಬಲ್ಲು. ಬಟ್ ನಿಮಗೆ ಒಂದು ಮೆಸೇಜ್ ಹೊರಗಡೆ ತೊಗೊಂಬರ್ತೀರಾ ಈ ಫಿಲಮ್ ನೋಡಿದ್ಮೇಲೆ. ಆ ಮೆಸೇಜ್ ಏನಪ್ಪ ಅಂತ ಅಂದರೆ, ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಅದು ಲ್ಯಾಂಡ್ ಲಾರ್ಡ್ ಆಗಿರಲಿ, ಇಲ್ಲಾಂದರೆ ಕಾಮನ್ ಮ್ಯಾನ್ ಆದರೂ ಆಗಿರಲಿ. ಸೊ ಇಷ್ಟಾಗಿತ್ತು ನನ್ನ ರಿವ್ಯೂ.
ಇದೇ ಥರ ಒಳ್ಳೆ ಇನ್ಫಾರ್ಮೇಷನ್ಗೋಸ್ಕರ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋ ಜೊತೆ ಇಷ್ಟೇ ಇನ್ಫಾರ್ಮೇಷನ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.